ನಮಸ್ಕಾರ. ಒಂದು ಕಂಪನಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯೋದಂದ್ರೆ ಅದು ನಿಜಕ್ಕೂ ಒಂದು ದೊಡ್ಡ ಸವಾಲು. ಅದು ಕಂಪನಿಯನ್ನು ಯಶಸ್ಸಿನ ಶಿಖರಕ್ಕೆ ಏರಿಸಬಹುದು ಅಥವಾ ಸಂಪೂರ್ಣವಾಗಿ ವಿಫಲಗೊಳಿಸಲೂಬಹುದು. ಆದ್ರೆ ಒಂದು ಸರಿಯಾದ ಯೋಜನೆಯಿದ್ರೆ ಯಶಸ್ಸಿನ ದಾರಿ ಖಂಡಿತವಾಗ್ಲೂ ಸಿಕ್ಕೇ ಸಿಗತ್ತೆ. ಅದು ಹೇಗೆ ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಹೌದು, ಇದೇ ನೋಡಿ ಎಲ್ಲರ ತಲೆ ಕೊರೆಯೋ ಪ್ರಶ್ನೆ. ಯಾವುದೇ ಸರಿಯಾದ ಯೋಜನೆ ಇಲ್ವೇ ಮುಂದೆ ಹೋದ್ರೆ ಅದು ಕೇವಲ ಒಂದು ಜೂಜಾಟ ಆಗುತ್ತೆ ಮತ್ತು ಅದರಲ್ಲಿ ಸೋಲಿನ ಸಾಧ್ಯತೆಯೇ ಹೆಚ್ಚಾಗಿರುತ್ತೆ. ಹಾಗಾದ್ರೆ ಈ ಜೂಜಾಟವನ್ನು ಒಂದು ಲೆಕ್ಕಾಚಾರದ ಜಾಣತನದ ನಡೆಯಾಡಿ ಪರಿವರ್ತಿಸುವುದು ಹೇಗೆ? ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ಉತ್ತರ ಇಲ್ಲಿದೆ. ಅದನ್ನೇ ನಾವು ಕಾರ್ಯತಂತ್ರದ ಹೊಂದಾಣಿಕೆ ಅಥವಾ ಸ್ಟ್ರಾಟಜಿಕ್ ಫಿಟ್ ಅಂತ ಕರೆಯೋದು. ಇದು ಕೇವಲ ಊಹೆಗಳನ್ನ ಬದಿಗಿಟ್ಟು ಸ್ಪಷ್ಟವಾದ ವಿಶ್ಲೇಷಣೆ ಮೂಲಕ ನಿರ್ಧಾರ ತಗೊಳ್ಳೋಕೆ ಸಹಾಯ ಮಾಡುವ ಒಂದು ನೀಲನಕ್ಷೆ. ಬನ್ನಿ, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಯಾವುದೇ ಯಶಸ್ವಿ ವಿಸ್ತರಣೆ ಅನ್ನೋದು ಯಾವಾಗ್ಲೂ ಒಂದು ಬಲವಾದ ಅಡಿಪಾಯದ ಮೇಲೆ ನಿಂತಿರುತ್ತೆ. ಈ ಅಡಿಪಾಯದ ಎರಡು ಪ್ರಮುಖ ಕಂಬಗಳು ಅಂದ್ರೆ ತಂತ್ರಜ್ಞಾನ ಮತ್ತು ಮಾರುಕಟ್ಟೆಯ ಹೊಂದಾಣಿಕೆ. ಇವಿಗಳಿಂದಲೇ ನಮ್ಮ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಮೊದಲನೆಯದಾಗಿ ತಂತ್ರಜ್ಞಾನ. ಒಂದು ಉದಾಹರಣೆ ತಗೊಳ್ಳೋಣ. ನಮ್ಮದೇ ಒಂದು ಭಾರತೀಯ ಸಾಫ್ಟ್ವೇರ್ ಕಂಪನಿ ಯುರೋಪಿಗೆ ಹೋಗ್ಬೇಕು ಅಂತ ಅಂದ್ಕೊಳ್ಳಿ. ಅವರ ಟೆಕ್ನಾಲಜಿ ಇಲ್ಲಿ ಅಂದ್ರೆ ಭಾರತದಲ್ಲಿ ಸೂಪರ್ ಆಗಿ ಕೆಲಸ ಮಾಡ್ತಾ ಇರಬಹುದು. ಆದ್ರೆ ಅದು ಯುರೋಪಿನ ಡೇಟಾ ಪ್ರೈವಸಿ ಕಾನೂನುಗಳಿಗೆ ಅಂದ್ರೆ GDPRಗೆ ಹೊಂದಿಕೊಳ್ಳುತ್ತಾ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡು ವಿಸ್ತರಿಸೋಕೆ ಸಾಧ್ಯವಾಗಬೇಕು. ಈ ಸ್ಲೈಡ್ನಲ್ಲಿರೋ ಪಾಯಿಂಟ್ಸ್ ನೋಡಿ, ಇವು ಕೆಲವೊಂದು ಬಹಳ ಮುಖ್ಯವಾದ ಪ್ರಶ್ನೆಗಳನ್ನ ಕೇಳುತ್ತೆ. ನಮ್ಮ ಸಿಸ್ಟಮ್ಸಲ್ಲಿರೋ ಲೋಕಲ್ ಇನ್ಫ್ರಾಸ್ಟ್ರಕ್ಚರ್ ಜೊತೆ ಸಿಂಕ್ ಆಗುತ್ತಾ? ನಮ್ಮ ಸಾಫ್ಟ್ವೇರ್ಗೆ ಅಲ್ಲಿನ ಪೇಮೆಂಟ್ ಸಿಸ್ಟಮ್ಸ್ ಜೊತೆ ಇಂಟಿಗ್ರೇಟ್ ಮಾಡಬೇಕಾಗುತ್ತಾ? ಅಲ್ಲಿ ನಮ್ಗೆ ಯಾರಾದ್ರೂ ಟೆಕ್ ಪಾರ್ಟ್ನರ್ಸ್ ಸಿಗ್ತಾರಾ? ಈ ತರಹದ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ಲೇನೆ ಮುಂದೆ ಹೋಗಕ್ ಸಾಧ್ಯ. ಸರಿ, ತಂತ್ರಜ್ಞಾನದ ಸವಾಲುಗಳನ್ನೆಲ್ಲ ಹೇಗೋ ಬಗೆಹರಿಸಬಹುದು ಅಂತ ಅಂದ್ಕೊಳ್ಳೋಣ. ಆದ್ರೆ ನಾವು ಮಾಡಿರೋ ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನ ತಗೊಳಕ್ಕೆ ಅಲ್ಲಿ ಜನ ಇದ್ದಾರಾ? ಈ ಎರಡನೇ ಕಂಬ ಅಂದ್ರೆ ಮಾರುಕಟ್ಟೆ ಪ್ರವೇಶದ ಹೊಂದಾಣಿಕೆ ಇದೇ ವಿಷಯದ ಮೇಲೆ ಫೋಕಸ್ ಮಾಡುತ್ತೆ. ನಾವು ನೀಡುವ ಸೇವೆಗೆ ಅಲ್ಲಿ ನಿಜವಾದ ತಲುಪಬಹುದಾದ ಮಾರುಕಟ್ಟೆ ಇದೆಯಾ ಇಲ್ವಾ ಅಂತ ಖಚಿತಪಡಿಸ್ಕೊಳ್ಳೋದು. ಇಲ್ಲಿ ಕೆಲವು ಮುಖ್ಯವಾದ ವಿಷಯಗಳನ್ನ ನಾವು ಪರಿಗಣಿಸಬೇಕು. ನಮ್ಮ ಪ್ರಾಡಕ್ಟ್ಗೆ ನಿಜವಾಗ್ಲೂ ಡಿಮ್ಯಾಂಡ್ ಇದೆಯಾ? ನಮ್ಮ ಪ್ರಾಡಕ್ಟ್ ಅನ್ನು ಗ್ರಾಹಕರಿಗೆ ಹೇಗೆ ತಲುಪಿಸೋದು? ಅಲ್ಲಿರೋ ಲೋಕಲ್ ಮಾರ್ಕೆಟಿಂಗ್ ಚಾನೆಲ್ಸ್ ಯಾವುದು? ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕಾಂಪಿಟೇಟರ್ಸ್ ಯಾರು? ಅವರು ಮಾರ್ಕೆಟ್ನಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ? ಇದನ್ನೆಲ್ಲ ತಿಳಿದುಕೊಳ್ದೆ ಹೋದ್ರೆ ಗ್ರಾಹಕರೇ ಇಲ್ಲದ ಜಾಗದಲ್ಲಿ ಅಂಗಡಿ ತರದಾಗತ್ತೆ ಅಲ್ವಾ? ಓಕೆ, ಈಗ ನಮ್ಮ ಹತ್ತಿರ ಒಂದು ಗಟ್ಟಿ ಅಡಿಪಾಯ ಇದೆ. ಇದು ಒಳ್ಳೆ ಶುರುವಾತು. ಆದ್ರೆ ಯಶಸ್ಸು ಸಿಗ್ಬೇಕಂದ್ರೆ ಆ ಅಡಿಪಾಯದ ಮೇಲೆ ಒಂದು ಸರಿಯಾದ ಕಟ್ಟಡ ಬೇಕು. ಆ ಕಟ್ಟಡದ ಎರಡು ಮುಖ್ಯ ಭಾಗಗಳೇ ನಮ್ಮ ಜನರು ಮತ್ತು ನಮ್ಮ ಅಮೂಲ್ಯವಾದ ಬೌದ್ಧಿಕ ಆಸ್ತಿ. ಇದು ತುಂಬಾನೇ ಮುಖ್ಯವಾದ ವಿಷಯ. ಸ್ಥಳೀಯವಾಗಿ ಒಳ್ಳೆ ಟೀಮ್ ಇಲ್ಲ ಅಂದ್ರೆ ಯಶಸ್ಸು ಸಿಗೋದು ಕಷ್ಟ ಸಾಧ್ಯ. ಅದಕ್ಕೆ ಈ ಮೂರನೇ ಕಂಬ ಪ್ರತಿಭೆಯ ಹೊಂದಾಣಿಕೆ, ಲೋಕಲ್ ಟ್ಯಾಲೆಂಟನ್ನ ಹುಡುಕೋದು, ನೇಮಿಸ್ಕೊಳ್ಳೋದು ಮತ್ತು ನಮ್ ಜೊತೆ ಉಳಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡುತ್ತೆ. ಈ ಸ್ಲೈಡ್ನಲ್ಲಿರೋ ಟೇಬಲ್ ಅನ್ನ ಒಮ್ಮೆ ನೋಡಿ. ಇದು ನಮ್ಮ ಯೋಚನೆಗಳನ್ನ ಎಷ್ಟು ನೀಟಾಗಿ ವ್ಯವಸ್ಥೆಗೊಳಿಸುತ್ತೆ ಅಂತ. ಪ್ರತಿಯೊಂದು ರೋಲ್ಗೂ, ಅದು ಟೆಕ್ನಿಕಲ್ ಇರ್ಲಿ, ಸೇಲ್ಸ್ ಇರ್ಲಿ ಅಥವಾ ಲೀಡರ್ಶಿಪ್ ಇರ್ಲಿ, ಅಲ್ಲಿ ಟ್ಯಾಲೆಂಟ್ ಲಭ್ಯತೆ ಹೇಗಿದೆ, ಅವರ ಸ್ಕಿಲ್ ಲೆವೆಲ್ ಏನು ಮತ್ತೆ ಅವರಿಗೆ ಎಷ್ಟು ಸಂಬಳ ಕೊಡ್ಬೇಕಾಗುತ್ತೆ ಅಂತ ವಿಶ್ಲೇಷಣೆ ಮಾಡೋಕೆ ಇದು ಸಹಾಯ ಮಾಡುತ್ತೆ. ಇದರಿಂದ ಮುಂದೆ ಬರಬಹುದಾದ ದೊಡ್ಡ ದೊಡ್ಡ ಸರ್ಪ್ರೈಸ್ಗಳಿಂದ ನಾವು ಪಾರಾಗಬಹುದು. ಇನ್ನು ನಾಲ್ಕನೇ ಹಾಗೂ ಅಷ್ಟೇ ಮುಖ್ಯವಾದ ಕಂಬ ಬೌದ್ಧಿಕ ಆಸ್ತಿ. ನಮ್ಮ ಐಡಿಯಾಗಳು, ನಮ್ಮ ಬ್ರ್ಯಾಂಡ್, ನಮ್ಮ ಪೇಟೆಂಟ್ಗಳು ಇವೆಲ್ಲವೂ ಒಂದು ಕಂಪನಿಯ ಅತಿ ದೊಡ್ಡ ಆಸ್ತಿ. ಬೇರೆ ದೇಶಕ್ಕೆ ಹೋದಾಗ ಅಲ್ಲಿನ ಕಾನೂನುಗಳ ಅಡಿಯಲ್ಲಿ ಇದನ್ನೆಲ್ಲ ಹೇಗೆ ರಕ್ಷಣೆ ಮಾಡಿಕೊಳ್ಳೋದು? ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶ ಅಂದ್ರೆ ಆ ದೇಶಕ್ಕೆ ಕಾಲಿಲೋಕ್ಕೂ ಮೊದಲು ಈ ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕು. ನಾವು ನಿಖರವಾಗಿ ಏನನ್ನ ಪ್ರೊಟೆಕ್ಟ್ ಮಾಡಬೇಕು? ಅಲ್ಲಿನ IP ಕಾನೂನುಗಳು ಎಷ್ಟು ಸ್ಟ್ರಾಂಗ್ ಇವೆ? ನಮ್ಮ ಟ್ರೇಡ್ ಮಾರ್ಕ್ಗಳನ್ನ ಅಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕಾ? ಇದು ಬರೀ ಕಾನೂನಿನ ವಿಷಯ ಅಲ್ಲ, ಇದು ನಮ್ಮ ಕಂಪನಿಯ ಭವಿಷ್ಯದ ಮೌಲ್ಯವನ್ನ ಕಾಪಾಡಿಕೊಳ್ಳುವ ವಿಷಯ. ಸರಿ, ಈಗ ನಾವು 4 ಕಂಬಗಳನ್ನ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ವಿ. ಆದ್ರೆ ಇಷ್ಟಕ್ಕೆ ಕೆಲ್ಸ ಮುಗಿಯಲ್ಲ. ಈಗ ಸಮಯ ಸ್ಟ್ರೆಸ್ ಟೆಸ್ಟ್ ಮಾಡೋಕೆ. ಅಂದ್ರೆ ನಮ್ಗೆ ಯಾವುದು ಸಹಾಯ ಮಾಡುತ್ತೆ, ಸಿನರ್ಜಿಗಳು, ಮತ್ತು ಯಾವುದು ನಮ್ಗೆ ಅಡ್ಡಿಯಾಗಬಹುದೋ, ಅಪಾಯಗಳು ಅಂತ ಅಳದು ತೂಗಿ ನೋಡೋಣ. ಸಿನರ್ಜಿಗಳು ಅಂದ್ರೆ ನಮ್ಮ ದೋಣಿಗೆ ಅನುಕೂಲವಾಗಿ ಬೀಸೋ ಗಾಳಿ ಇದ್ದ ಹಾಗೆ. ಇವು ಈಗಾಗಲೇ ನಮ್ಮಲ್ಲಿರೋ ಶಕ್ತಿಗಳು.
ಇವು ನಮ್ಮ ವಿಸ್ತರಣೆಯನ್ನ ಇನ್ನಷ್ಟು ವೇಗವಾಗಿ ಸುಲಭವಾಗಿ ಮಾಡುತ್ತೆ. ಉದಾಹರಣೆಗೆ, ನಮ್ಗೆ ಈಗಾಗಲೇ ಇರೋ ಗ್ಲೋಬಲ್ ಪಾರ್ಟ್ನರ್ಶಿಪ್ಗಳು ಅಥವಾ ಅಲ್ಲಿನ ಸರ್ಕಾರದ ಪ್ರೋತ್ಸಾಹಕ ಕಾರ್ಯಕ್ರಮಗಳು. ಈ ಸ್ಲೈಡ್ ನೋಡಿ, ಎಲ್ಲವನ್ನೂ ಎಷ್ಟು ಸ್ಪಷ್ಟವಾಗಿ ತೋರಿಸುತ್ತೆ. ಎಡಭಾಗದಲ್ಲಿ ನಮ್ಮನ್ನ ಮುಂದೆ ತಳ್ಳೋ ಅನುಕೂಲಕರ ಗಾಳಿ, ಬಲಭಾಗದಲ್ಲಿ ನಮ್ಮನ್ನ ಹಿಂದೆಳೆಯೋ ಪ್ರತಿಕೂಲ ಗಾಳಿ. ಈ ರೀತಿ ಹೋಲಿಸಿ ನೋಡ್ದಾಗ ಒಂದು ಒಳ್ಳೆ ನಿರ್ಧಾರ ತಗೊಳ್ಳಬೇಕಾದ ಸ್ಪಷ್ಟತೆ ಸಿಗುತ್ತೆ. ಇದು ನಮ್ಮ ಯಶಸ್ಸಿನ ಒಂದು ಬ್ಯಾಲೆನ್ಸ್ ಶೀಟ್ ಇದ್ಹಾಗೆ. ಆದ್ರೆ ಬರೀ ಅಪಾಯಗಳನ್ನ ಗುರುತಿಸಿದ್ರೆ ಸಾಕಾಗಲ್ವಾ ಅಲ್ವಾ? ಈ ಟೇಬಲ್ ತೋರ್ಸೋ ಹಾಗೆ ಈ ನೀಲನಕ್ಷೆ ಒಂದು ಸರಿಯಾದ ಪ್ಲಾನ್ ಕೇಳುತ್ತೆ. ಪ್ರತಿಯೊಂದು ರಿಸ್ಕ್ಗೂ, ಉದಾಹರಣೆಗೆ ಟ್ಯಾಲೆಂಟ್ ಕೊರತೆ ಇರ್ಬೋದು ಅಥವಾ ದುರ್ಬಲ ಐಪಿ ಕಾನೂನಿರ್ಬೋದು, ಅದನ್ನ ನಿಭಾಯಿಸೋಕೆ ನಮ್ಮ ಸ್ಟ್ರಾಟಜಿ ಏನು? ಇದು ಕೇವಲ ಚಿಂತೆಯಿಂದ ನಮ್ಮನ್ನು ಸಿದ್ಧತೆಯ ಕಡೆಗೆ ಕರೆದುಕೊಂಡೋಗುತ್ತೆ. ಇಲ್ಲಿಯವರೆಗೆ ಬೇಕಾದ ಎಲ್ಲ ವಿಶ್ಲೇಷಣೆಯನ್ನ ನಾವು ಮಾಡಿದೆವೆ. ಈಗ ಸತ್ಯದ ಕ್ಷಣ ಬಂದಿದೆ. ಇಷ್ಟೆಲ್ಲ ಡೇಟಾ ಸೇರಿ ನಮ್ಮನ್ನು ಒಂದೇ ಒಂದು ಸ್ಪಷ್ಟವಾದ ಮಾಹಿತಿಪೂರ್ಣ ನಿರ್ಧಾರದ ಕಡೆಗೆ ಕೊಂಡೊಯ್ಯುತ್ತಾ. ಮತ್ತು ಎಲ್ಲಿದೆ ನೋಡಿ ಆ ನಿರ್ಧಾರಕ್ಕೆ ಸಹಾಯ ಮಾಡುವ ಅಂಕ, ಕಾರ್ಯತಂತ್ರದ ಸಿದ್ಧತೆಯ ಅಂಕ. 4 ಕಂಬಗಳಿಗೂ ನಾವು ರೇಟಿಂಗ್ ಕೊಟ್ಟಾಗ ಈ ಫ್ರೇಮ್ವರ್ಕ್ ನಮಗೆ ಒಂದೇ ಒಂದು ನಂಬರ್ ಕೊಡುತ್ತೆ. ಇದು ಕೇವಲ ಒಂದು ಫೀಲಿಂಗ್ ಅಲ್ಲ, ಇದು ನಮ್ಮ ಒಟ್ಟಾರೆ ಹೊಂದಾಣಿಕೆಯನ್ನ ಅಳತೆ ಮಾಡೋ ಒಂದು ಡೇಟಾ ಆಧಾರಿತ ಅಂಕ. ಇಲ್ಲಿ 5ಕ್ಕೆ 4.2 ಬಂದಿದೆ. ಇದರರ್ಥ ಏನು ಅಂದ್ರೆ, ನಮ್ಮ ತಯಾರಿ ಸಾಕಷ್ಟು ಬಲವಾಗಿದೆ, ಆದ್ರೆ ಇನ್ನೂ ಕೆಲವು ಕಡೆ ಸುಧಾರಣೆಗೆ ಅವಕಾಶ ಇದೆ ಅಂತ. ಹಾಗಾದ್ರೆ ಅಂತಿಮ ಹಂತಗಳು ತುಂಬಾನೇ ಸ್ಪಷ್ಟವಾಗಿವೆ. ಮೊದಲು ಈ ಅಂಕವನ್ನು ಮೌಲ್ಯಮಾಪನ ಮಾಡಬೇಕು. ನಂತರ ಮುಂದೆ ಹೋಗ್ಬೇಕಾ ಅಥವಾ ಬೇಡ್ವಾ ಅನ್ನೋ ನಿರ್ಧಾರ ತಗೋಬೇಕು. ಅದಾದ್ಮೇಲೆ ಬಹು ಮುಖ್ಯವಾಗಿ ಮುಂದಿನ ಹೆಜ್ಜೆಗಳನ್ನ ಪ್ಲಾನ್ ಮಾಡಬೇಕು. ನೋಡಿ, ಇಲ್ಲಿ ಯಾವುದೇ ಗೊಂದಲಕ್ಕೆ ಜಾಗವಿಲ್ಲ. ಎಲ್ಲವೂ ಸ್ಪಷ್ಟವಾದ ದಾರಿಯನ್ನ ತೋರಿಸುತ್ತೆ. ಕೊನೆಗೆ ಹೇಳೋದಾದ್ರೆ, ಎಲ್ಲವೂ ಬಂದು ನಿಲ್ಲೋದು ಈ ಒಂದು ಪ್ರಶ್ನೆಗೆ. ಈ ಒಂದೇ ಪ್ರಶ್ನೆ ಇಡೀ ಫ್ರೇಮ್ವರ್ಕ್ನ ಸಾರಾಂಶವನ್ನ ಹಿಡಿದಿಡುತ್ತೆ. ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಹೆಜ್ಜೆ ಇಡೋಕ್ಕೂ ಮುಂಚೆ ಪ್ರತಿಯೊಬ್ಬ ಲೀಡರ್ ಕೂಡ ಆತ್ಮವಿಶ್ವಾಸದಿಂದ ಉತ್ತರಿಸಬೇಕಾದ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದು ಕೇವಲ ಒಂದು ಒಳ್ಳೆ ಸ್ಟ್ರಾಟಜಿ ಅಲ್ಲ, ಇದು ಲೆಕ್ಕಾಚಾರದ ಯಶಸ್ಸು ಮತ್ತು ಬಹಳ ದುಬಾರಿಯಾದ ತಪ್ಪಿನ ನಡುವೆ ಇರೋ ವ್ಯತ್ಯಾಸವನ್ನ ನಿರ್ಧರಿಸುತ್ತೆ.